ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪ್ರಭಾ ದಿನಪತ್ರಿಕೆಯ ಮೊದಲ ಸುದ್ದಿ. ಎಸ್ಮಾ, ರಜೆ ರದ್ದು, ವೇತನ ಕಟ್ಟು ಈ ಎಲ್ಲ ಬೆದರಿಕೆ ಹಾಕಿದ್ರು ಕೂಡ ಸಾರಿಗೆ ನೌಕರರು ಬಗ್ಗುವ ಲಕ್ಷಣ ಕಾಣಿಸ್ಕೊಂಡಿಲ್ಲ. ಫೈನಲಿ ಇವತ್ತು ಬಸ್ ಮುಷ್ಕರ ಅನ್ನೋದನ್ನ ಹೇಳಿಯೇ ಬಿಟ್ಟಿದ್ದಾರೆ. ಮುಷ್ಕರವನ್ನ ಪ್ರಾರಂಭನೂ ಮಾಡಿದ್ದಾರೆ. ಬಟ್ ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಎಫೆಕ್ಟಿವ್ ಆಗಿ ಏನಿಲ್ಲ, ಯಾಕಂದ್ರೆ ಬೆಳಗ್ಗೆ ನಾರ್ಮಲ್ ಆಗಿ ಬಸ್ ಎಲ್ಲ ಓಡಾಡ್ತಾ ಇದೆ. ಬಟ್ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ತನಕ ಬಸ್ ಓಡಾಡತ್ತೆ, ಅದು ಇಂಪಾರ್ಟೆಂಟ್ ಆಗತ್ತೆ. ಆ ಬಗ್ಗೆ ನೋಡೋದಾದ್ರೆ, ಸಂಬಳ ಹೆಚ್ಚಳ, ಬಾಕಿ ವೇತನಕ್ಕೆ ಆಗ್ರಹಿಸಿ ಸಾರಿಗೆ ನಿಗಮ ನೌಕರರು ಈ ಒಂದು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿರೋದು. ಒಂದು ದಿನ ಮುಂದೂಡೋದಕ್ಕೆ ಕೋರ್ಟ್ನಿಂದ ಸೂಚನೆಯನ್ನ ನೀಡಲಾಗಿತ್ತು. ಪಟ್ಟು ಬಿಡದೆ ನೌಕರರ ಸಂಘ ನಾವು ಈ ಹೋರಾಟವನ್ನ ಮಾಡಿಯೇ ತೀರ್ತೀವಿ ಅಂತ ಕುತ್ಕೊಂಡಿದ್ದಾರೆ. ವೇತನ ಹಿಂಬಾಕಿ, ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ರಾಜ್ಯ ಸಾರಿಗೆ ಸಂಸ್ಥೆಗಳ ನೌಕರರು ಸರ್ಕಾರದ ಜೊತೆ ನಡೆಸಿದಂಥ ಸಂಧಾನ ಸಭೆ ವಿಫಲವಾಗಿದೆ. ಇದರ ನಡುವೆ ನೌಕರರ ಮುಷ್ಕರವನ್ನು ಒಂದು ದಿನ ತಡೆ ಹಿಡಿಯುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಅದರ ಹೊರತಾಗಿಯೂ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮಂಗಳವಾರ ಬೆಳಗ್ಗೆಯಿಂದಲೇ ಮುಷ್ಕರ ನಡೆಸುವುದಾಗಿ ಘೋಷಿಸಿತ್ತು. ಇದರಿಂದ ರಾಜ್ಯದಾದ್ಯಂತ ಬಸ್ಗಳ ಸೇವೆ ವ್ಯತ್ಯಯವಾಗಿ 1 ಕೋಟಿಗೂ ಹೆಚ್ಚು ಪ್ರಯಾಣಿಕರು ಪರದಾಡುವಂತ ಆತಂಕ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಹೈಕೋರ್ಟ್ ಆದೇಶದ ಕುರಿತು ಕಾನೂನು ತಜ್ಞರ ಸಲಹೆ ಪಡೆಯುವುದಕ್ಕೆ ಜಂಟಿ ಕ್ರಿಯಾ ಸಮಿತಿ ಆಧರಿಸಿತ್ತು. ಮಂಗಳವಾರ ಬೆಳಗ್ಗೆ ಸಮಿತಿ ಪದಾಧಿಕಾರಿಗಳ ಸಭೆ ನಡೆಸಿ ಮುಷ್ಕರದ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಸ್ಪಷ್ಟಪಡಿಸಿ ಹೇಳಿದ್ದಾರೆ. ಒಂದು ವೇಳೆ ಕ್ರಿಯಾ ಸಮಿತಿ ಪೂರ್ವ ನಿರ್ಧಾರದಂತೆ ಮುಷ್ಕರಕ್ಕೆ ಇಳಿದ್ರು ಅಂತಂದ್ರೆ ರಾಜ್ಯದಾದ್ಯಂತ ಸರ್ಕಾರಿ ಸಾರಿಗೆ ಬಸ್ಗಳ ಸಂಚಾರದಲ್ಲಿ ಭಾರಿ ವ್ಯತ್ಯಯ ಆಗುವುದು ಸ್ಪಷ್ಟ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ನ ಆದೇಶ ಏನಿತ್ತು ಅಂತ ನೋಡೋದಾದ್ರೆ 38 ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ಪಾವತಿ ಮತ್ತು 2024 ಜನವರಿಯಿಂದ ಹೊಸದಾಗಿ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ. ಆದರೆ ಸರ್ಕಾರದ ನಿಲುವು ತಿಳಿಯುವ ಸಂಬಂಧ ಸಾರಿಗೆ ನೌಕರರು ಮುಷ್ಕರದ ಆರಂಭವನ್ನು 1 ದಿನದ ಮಟ್ಟಿಗೆ ತಡಿಬೇಕು ಅಂತ ಸಾರಿಗೆ ನೌಕರರಿಗೆ ಹೈಕೋರ್ಟ್ ಸೋಮವಾರ ಸೂಚನೆ ನೀಡಿರೋದು. ಈ ಆದೇಶದಲ್ಲಿ ತಮ್ಮನ್ನ ಪ್ರತಿವಾದಿಯನ್ನಾಗಿಸಿಲ್ಲ ಹಾಗೂ ಹೈಕೋರ್ಟ್ ಆದೇಶ ದೊರೆಯುವಲ್ಲಿ ವಿಳಂಬವಾದ ಕಾರಣ ಮುಷ್ಕರ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳು ಜಂಟಿ ಕ್ರಿಯಾ ಸಮಿತಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಪಡಿಸಿ ನಾವು ಹೋರಾಟವನ್ನು ಮಾಡಿಯೇ ತೀರ್ತೀವಿ ಅಂತ ಅವರು ಹೋರಾಟಕ್ಕೆ ಮುಂದಾಗಿದ್ದಾರೆ. 38 ತಿಂಗಳ ವೇತನ ಹೆಚ್ಚಳ, ಬಾಕಿ ಪಾವತಿ ಅಸಾಧ್ಯ ಅಂತ ಸಿಎಂ ಹೇಳಿರೋದು. ಇದೆಲ್ಲದಕ್ಕಿಂತ ಮುಂಚಿತವಾಗಿ ಸಿಎಂ ಜೊತೆಗೆ ಒಂದು ಸಂಧಾನ ಸಭೆ ಅಂತ ಇಟ್ಕೊಂಡಿದ್ರು. ಬಹುತೇಕವಾಗಿ ಈ ಸಂಧಾನ ಸಭೆ ಸಕ್ಸಸ್ ಆಗಬಹುದು ಅಂತಾನೆ ಗೆಸ್ ಮಾಡಲಾಗಿತ್ತು. ಕಾರಣ ಏನು ಅಂತಂದ್ರೆ ಖುದ್ದಾಗಿ ಸಿಎಂ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಭರವಸೆ ಕೊಡ್ತಾರೆ, ಒಂದು ಅವರಿಗೆ ಮಾತಿಗೆ ಬೆಲೆ ಕೊಟ್ಟು ಅಥವಾ ಅವ್ರ ಮಾತನ್ನ ಕಾದು ನೋಡೋಣ ಅಂತ ಅನ್ಕೊಳ್ತಾರೆ ಅಂತ ಅನ್ಕೊಳ್ಳಲಾಗಿತ್ತು. ಬಟ್ ಆಗಿಲ್ಲ, ಅದು ಸಂಧಾನ ಸಫಲ ಆಗಿಲ್ಲ, ವಿಫಲ ಆಗಿದೆ. ಕಾರಣ ಏನು ಅಂತಂದ್ರೆ 38 ತಿಂಗಳ ವೇತನ ಹೆಚ್ಚಳ, ಬಾಕಿ ಪಾವತಿ ಏನಿದೆ ಅದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದು ದೊಡ್ಡ ಅಸಾಧ್ಯವಾದ ಮಾತು ಅಂತ ಸಿಎಂ ಹೇಳಿರೋದು. ಕೇವಲ ಒಂದು 14 ತಿಂಗಳ ಹಿಂಬಾಕಿಸಿಗೆ ನಾವು ಸಿದ್ಧ ಇದ್ದೀವಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ. ಇದಕ್ಕೆ ಒಪ್ಪದ ಸಾರಿಗೆ ನೌಕರರು ಸಂಧಾನವನ್ನ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ, ಬೇಡ ನಿಮ್ಮ ನಿರ್ಧಾರ ನಿಮಗೆ, ನಮ್ಮ ನಿರ್ಧಾರ ನಮಗೆ, ನಾವು ಮುಷ್ಕರ ಮಾಡಿಯೇ ತೀರ್ತೀವಿ ಅಂತ ಎದ್ದು ಬರ್ತಾರೆ. ವೇತನ ಹೆಚ್ಚಳ, ಹಿಂಬಾಕಿ, ವೇತನ ಪರಿಷ್ಕರಣೆ ಸಂಬಂಧ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳ ನೌಕರರ ಸಂಘಟನೆಗಳು ಮತ್ತು ಸರ್ಕಾರದ ನಡುವೆ ಸೋಮವಾರ ನಡೆದಂತ ಮಾತುಕತೆ ವಿಫಲವಾಗಿದೆ. ನೌಕರರ ಬೇಡಿಕೆಯಂತೆ 38 ತಿಂಗಳ ವೇತನ ಹೆಚ್ಚಳ, ಹಿಂಬಾಕಿ ಪಾವತಿ ಅಸಾಧ್ಯ, ಕೇವಲ 14 ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ನೀಡೋದಕ್ಕೆ ಸಿದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ HV ಅನಂತ ಸುಬ್ಬರಾವ್ ಅವರು ಕೂಡ ಒಂದು ಮಾತಾಡ್ತಾರೆ, ಒಂದು ಸ್ಪಷ್ಟನೆ ಕೊಡ್ತಾರೆ. ಅವ್ರಿಗೇನು ಹೇಳಿಕೆ ಕೊಟ್ಟರು ಅಂತ ಅಂದ್ರೆ, ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡುವುದು ಸಾರಿಗೆ ನೌಕರರ ಉದ್ದೇಶ ಖಂಡಿತವಾಗಿಯೂ ಅಲ್ಲ. ಕಳೆದ ಡಿಸೆಂಬರ್ 31ರಿಂದಲೇ ಮುಷ್ಕರ ನಡೆಸೋಕೆ ನಿರ್ಧಾರ ಮಾಡಿದ್ವಿ. ಸರ್ಕಾರ ಮನವಿ ಮಾಡಿ ಇದನ್ನು ಕೈ ಬಿಡಬೇಕು ಅಂತ ಕೇಳ್ಕೊಂಡಿತ್ತು. ಆದರೆ ಈಗ ಮತ್ತೆ ಅದನ್ನೇ ಸರ್ಕಾರ ಹೇಳ್ತಿದೆ. ಸಾರಿಗೆ ನೌಕರರ ನೈಜ ಬೇಡಿಕೆ ಈಡೇರೋವರೆಗೂ ಮುಷ್ಕರವನ್ನು ನಾವು ನಡೆಸಿಯೇ ತೀರ್ತೀವಿ ಅಂತ ಇಲ್ಲಿ ಅನಂತ ಸುಬ್ಬರಾವ್ ಅವರು ಹೇಳ್ತಾ ಇರೋದು. ಬೇಡಿಕೆಗಳ ಕುರಿತು ನೌಕರರಲ್ಲೇ ಸ್ಪಷ್ಟತೆ ಇಲ್ಲ. ಮುಖ್ಯಮಂತ್ರಿಗಳು 14 ತಿಂಗಳ ವೇತನ ಹಿಂಬಾಕಿ ನೀಡುವುದಾಗಿ ತಿಳಿಸಿದ್ದಾರೆ. ಅದಕ್ಕೆ 718 ಬಿಡುಗಡೆ ಮಾಡುವುದು
ತಿಳಿಸಿದ್ರು. ನೌಕರರ ಸಂಘಟನೆಗಳಲ್ಲಿಯೇ ಬಣಗಳು ಇದೆ, ಅದರಲ್ಲಿ ಒಂದು ಬಣ ಅದನ್ನು ಒಪ್ಪೋಕ್ ಸಿದ್ಧ ಇಲ್ಲ. ಸರ್ಕಾರ ಮತ್ತು ನೌಕರರು ಒಟ್ಟಿಗೆ ಸಾಗಿದಾಗ ಮಾತ್ರ ಉತ್ತಮ ಸೇವೆ ನೀಡೋದಕ್ಕೆ ಸಾಧ್ಯ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ತಾ ಇರೋದು. ಅಂದ್ರೆ ಸಾರಿಗೆ ನೌಕರರು ಅಂತ ಏನು ಹೋರಾಟಕ್ಕೆ ಈಗ ಮುಂದಾಗ್ತಿದ್ದಾರೋ ಅವರಲ್ಲೇನೆ ಒಂದಷ್ಟು ಬಣಗಳಿದೆ. ಕೆಲವರು ನಾವು ಹಾಕೋ ಷರತ್ತನ್ನು ಒಪ್ಕೊಳ್ತಾ ಇದ್ದಾರೆ, ಕೆಲವರು ನಾವು ಹಾಕ್ತಾ ಇರುವಂತ ಷರತ್ತನ್ನು ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ನಿನ್ನೆ ಆಗಿದಂತ ಡೆವಲಪ್ಮೆಂಟ್. ಹಾಗಿದ್ರೆ ಇವತ್ತಿನ ಡೆವಲಪ್ಮೆಂಟ್ ಏನು ಅಂತ ನಾವು ನೋಡೋದಾದ್ರೆ, ಬಸ್ಸೇ ಓಡಾಡ್ತಾ ಇಲ್ವಾ, ಮನೆಯಿಂದ ಹೊರಗೆ ಬರಬೇಕಾ, ಹೊರಗೆ ಬರಬಾರ್ದಾ, ಹೊರಗೆ ಬಂದ್ರೆ ಪರದಾಡ್ತೀವಾ ಅಂತ ನೋಡೋದಾದ್ರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದೆಲ್ಲವೂ ಕೂಡ ಈಗಿನ ಸದ್ಯದ ಪರಿಸ್ಥಿತಿ, ಲೈವ್ ವಿಜುವಲ್ಸ್. ಇದು ಶಿವಾಜಿನಗರ ಬಸ್ ಸ್ಟ್ಯಾಂಡು. ಜನ ಅಂತೂ ಇದ್ದಾರೆ, ಬಸ್ ಅಂತೂ ಕಾಣಿಸ್ತಾ ಇಲ್ಲ. ಕೆಲವೊಂದು ಬೆಳಗ್ಗೆ 4 ಗಂಟೆಯಿಂದ 5:30, 6 ಗಂಟೆ ತನಕ ಬಸ್ ಓಡಾಡಿದ್ದಿದೆ. ಯಶವಂತಪುರ, ಮೆಜೆಸ್ಟಿಕ್ಕು ಈ ಭಾಗದಲ್ಲಿ ಓಡಾಡಿದೆ. ಕಾರಣ ಏನು ಅಂತಂದ್ರೆ ಅದೆಲ್ಲ ನೈಟ್ ಶಿಫ್ಟಲ್ಲಿ ಇದ್ದಂಥ ಬಸ್ಗಳು. ಅವರು ಡಿಪೋಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ಬೇಕಲ್ಲ, ಡಿಪೋಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಬೇಕಲ್ಲ. ಸೊ ಆ ಕಾರಣಕ್ಕಾಗಿ ನೈಟ್ ಪಾಳ್ಯದ ಬಸ್ಗಳು 6 ಗಂಟೆ ತನಕ ಓಡಾಡಿದೆ. ಸೊ ಅದಾದ ನಂತರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಅಂದರೆ ಈಗಿನ 7 ಗಂಟೆಯ ದೃಶ್ಯಗಳು. ಸೊ ಕೆಲವು ಬಸ್ ಸ್ಟ್ಯಾಂಡ್ಗಳಲ್ಲಿ ವಿರಳವಾಗಿ ಬಸ್ ಓಡಾಡ್ತಾ ಇದೆ, ಬೆರಳೆಣಿಕೆಯಷ್ಟು. ಇಷ್ಟೊತ್ತಿಗಾಗಲೇ ಸಿಕ್ಕಾಬಟ್ಟೆ ಬಸ್ಗಳು ಓಡಾಡ್ತಾ ಇತ್ತು. ಯಾಕಂದರೆ ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಕೆಲಸಕ್ಕೆ ಹೋಗೋದು, ದೈನಂದಿನ ಕೆಲಸಕ್ಕೆ ರೆಗ್ಯುಲರ್ ಆಗಿ ಕೆಲವರು 6 ಗಂಟೆಗೆ 7 ಗಂಟೆಗೆ ಶಿಫ್ಟ್ ವೈಸ್ ಹೋಗ್ತಾ ಇರ್ತಾರಲ್ಲ, ಹಾಗಾಗಿ ಬಸ್ಗಳು ಇರ್ತಾ ಇತ್ತು. ಇವತ್ತು ನಾವು ಹುಡುಕಿದ್ರೆ ಒಂದು 3-4 ಕಾಣಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ, ಅಂದರೆ ಈಗಿನ ಸಮಯದಲ್ಲಿ. ಅದು ಮುಂದೆ ಹೋಗ್ತಾ ಫುಲ್ ಕಂಪ್ಲೀಟ್ ಆಗಿ ಕಮ್ಮಿನೇ ಆಗಿ ಹೋಗ್ಬಿಡುತ್ತಾ ಅಥವಾ ಎಂದಿನಂತೆ ನಾರ್ಮಲ್ ಆಗೇ ಓಡಾಡತ್ತಾ ಗೊತ್ತಿಲ್ಲ, ಮಾಹಿತಿ ಸಿಗಬೇಕಾಗತ್ತೆ. ಯಾಕಂದರೆ ಈ ಬಂದ್ ಬಗ್ಗೆ ಒಂದಷ್ಟು ಗೊಂದಲ ಅಂತೂ ಖಂಡಿತವಾಗಿಯೂ ಇದೆ. ಬಂದ್ ನಡೆಯುತ್ತಾ ನಡೆಯಲ್ವಾ, ಬಂದ್ ಮಾಡಬೇಕಾ ಬೇಡವಾ, ಅವ್ರ ಸಪೋರ್ಟ್ ಇದೆಯಾ ಇವ್ರ ಸಪೋರ್ಟ್ ಇದೆಯಾ, ನಾವು ಸಪೋರ್ಟ್ ಮಾಡಲ್ಲ ಇನ್ನೊಂದು ಮತ್ತೊಂದು ಅಂತ. ಸೊ ಕೋರ್ಟ್ ಬೇರೆ ಸೂಚನೆ ಕೊಟ್ಟಿತ್ತು ಇವತ್ತೊಂದು ದಿನ ಬಿಟ್ಬಿಡಿ ಅಂತ. ಬಟ್ ಅದಕ್ಕೂ ಕೆಲವೊಮ್ಮೆ ನಮಗೆ ಆರ್ಡರ್ ಕಾಪಿ ಬಂದಿದ್ದು ಲೇಟು ಅಂತ ಹೇಳಿ ಅವ್ರ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿರೋದು. ಹಾಗಾಗಿ ಇವತ್ತಿನ ಬಂದು ಯಶಸ್ವಿ ಆಗುತ್ತಾ, ಮಿಶ್ರ ಪ್ರತಿಕ್ರಿಯೆ ಸಿಗುತ್ತಾ, ಎಡವಟ್ಟಾಗುತ್ತಾ, ಇದೆಲ್ಲವೂ ಕಾದು ನೋಡಬೇಕಾಗಿದೆ. ಜನರಿಗೂ ನಿನ್ನೆಯಿಂದ ಬಂದು ಅಂತ ಹೇಳಿದ್ರಿಂದ ಕೆಲವರು ಮನೆಯಿಂದ ಹೊರಗೆ ಬಂದಿಲ್ಲ, ಅಯ್ಯೋ ಬಸ್ಸೇ ಇರಲ್ಲ ಅನ್ಸುತ್ತೆ ಯಾಕೆ ಸುಮ್ಮನೆ ಅಂತ. ಇನ್ನು ಕೆಲವರು ಅಯ್ಯೋ ಏನಿರುತ್ತೋ ಏನೋ ಪರವಾಗಿಲ್ಲ, ಏನು ಸಿಗುತ್ತೆ ಅದರಲ್ಲೇ ಹತ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಅಂಥವರಿಗೆ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡಿದಂಥ ಬಸ್ಗಳು ಸಿಕ್ಕಿದೆ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ಕೆಲವರು ಮನೆಯಿಂದ ಹೊರಗೆ ಹೋಗೋದು ಬೇಡ ಅಂತ ಇದ್ದರೆ ಮತ್ತು ಕೆಲವರಿಗೆ ಆಫೀಸಿಗೆ ಹೋಗಲೇಬೇಕಾದಂಥ ಅನಿವಾರ್ಯತೆಯ ಪರಿಸ್ಥಿತಿಯಲ್ಲಿ ಕೆಲವರು ಬಂದಿದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯನ್ನು